ನಾನು ದೇವರು. ಈ ಪ್ರಪಂಚನ ನಾನೇ ಸೃಷ್ಟಿ ಮಾಡಿರೋದು. ನಾನು ಯಾರನ್ನ ಬೇಕಾದರೂ ಸಾಯಿಸ್ಬೋದು, ಯಾರನ್ನ ಬೇಕಾದರೂ ಬದುಕಿಸ್ಲೂಬಹುದು. ನಂಬಿಕೆ ಬರ್ತಿಲ್ವಾ? ಒಂದ್ಸತಿ ನಿಮ್ಮ ಜೀವ ತಕ್ಕೊಳ್ಳಿ, ಆಮೇಲೆ ನೋಡಿ ನಾನು ಹೇಗೆ ನಿಮ್ಮ ಜೀವನ ವಾಪಸ್ ಅದೇ ದೇಹದೊಳಗೆ ಬರೆಸ್ತೀನಿ ಅಂತ. ಇದು ಯಾವುದೇ ಮೂವಿ ಡೈಲಾಗ್ ಅಲ್ಲ, 27 ವರ್ಷದ ಅಲೈಕ್ಯ ಆಡ್ತಿರೋ ಮಾತುಗಳು. ಅಲೈಕ್ಯ ಅವಳು ದೇವರು ಅಂದ್ಕೊಂಡಿದ್ಲು. ಇದರಿಂದ ಅವಳ ಲೈಫ್ ಮಾತ್ರ ಅಲ್ಲ, ಅವಳ ಎಂಟೈರ್ ಫ್ಯಾಮಿಲಿನೇ ನಾಶ ಮಾಡಿಬಿಡ್ತಾಳೆ. Welcome to the show. You are watching the unbelievable case of the Naidu family. 24th of January 2021 ಸಂಜೆ 4 ಗಂಟೆ ಹಾಗೆ ಆಂಧ್ರ ಪ್ರದೇಶನ ಮದನಪಲ್ಲಿ ಪೊಲೀಸ್ ಸ್ಟೇಷನ್ಗೆ ಒಂದು ಕಾಲ್ ಬರುತ್ತೆ. ಮದನಪಲ್ಲಿಯ ಶಿವನಗರ್ ಕಾಲೋನಿ ರೆಸಿಡೆಂಟ್ ಒಬ್ಬರು ಕಾಲ್ ಮಾಡಿ, ನಮ್ಮ ಪಕ್ಕದ ಮನೇಲಿ ಯಾವುದೋ ವಿಚಿತ್ರವಾದ ಪೂಜೆ ಮಾಡ್ತಾ ಇದ್ದಾರೆ, ಯಾರಿಗೋ ಟಾರ್ಚರ್ ಮಾಡ್ತಿರೋ ಸೌಂಡ್ ಕೂಡ ಬರ್ತಾ ಇದೆ ಅಂತ ಹೇಳ್ತಾರೆ. ಕಾಲ್ ಮಾಡಿದವ್ರ ಹತ್ರ ಯಾವುದೇ ಕಾಂಕ್ರೀಟ್ ಎವಿಡೆನ್ಸ್ ಇರಲ್ಲ. ಪೊಲೀಸ್ ಈ ಕಾಲ್ನ ಸೀರಿಯಸ್ ಆಗಿ ತಗೊಳ್ಳಲ್ಲ, ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಆದರೆ ಅದೇ ದಿನ ಸಂಜೆ 7:30ಕ್ಕೆ ಮತ್ತೊಂದು ಕಾಲ್ ಬರುತ್ತೆ. ಈಗ ಕಾಲ್ ಮಾಡಿರೋದು ಜೆ ನಾಯ್ಡು. ಜೆ ನಾಯ್ಡುಗೆ ಪುರುಷೋತ್ತಮ್ ಅಂತ ಒಬ್ಬ ಫ್ರೆಂಡ್ ಇರ್ತಾರೆ. ಪುರುಷೋತ್ತಮ್ ಸ್ವಲ್ಪ ಹೊತ್ತಿಗೆ ಮುಂಚೆ ಜೆ ನಾಯ್ಡುಗೆ ಕಾಲ್ ಮಾಡಿ ಹೀಗೆ ಹೇಳ್ತಾರೆ, ನಮ್ಮ ಮನೇಲಿ ಒಂದು ಪೂಜೆ ಮಾಡಿಸ್ತಾ ಇದ್ದೀನಿ, ಆ ಪೂಜೆಯಲ್ಲಿ ನನ್ನ 2 ಮಕ್ಕಳು ಪ್ರಾಣನೂ ಹೋಗ್ಬಿಟ್ಟಿದೆ. ವರಿ ಮಾಡ್ಕೊಳ್ಳೋ ಅಂಥದ್ದು ಏನೂ ಇಲ್ಲ, ನಾಳೆ ಬೆಳಗ್ಗೆ ಸೂರ್ಯನ ಮೊದಲನೇ ಕಿರಣ ಭೂಮಿಗೆ ಟಚ್ ಆಗಿದ ತಕ್ಷಣ ನನ್ನ 2 ಮಕ್ಕಳು ಜೀವಂತವಾಗಿಬಿಡ್ತಾರೆ. ಆದರೆ ಆ್ಯಸ್ ಅ ಪಾರ್ಟ್ ಆಫ್ ದಿಸ್ ರಿಚುವಲ್ ಈಗ ನಾನು ಮತ್ತು ನನ್ನ ಹೆಂಡತಿ ಕೂಡ ಸಾಯಬೇಕಾಗುತ್ತೆ. ಈ ವಿಷಯ ಯಾರಿಗಾದ್ರೂ ಗೊತ್ತಿರಲಿ ಅಂತ ನಿನಗೆ ತಿಳಿಸ್ತಾ ಇದ್ದೀನಿ ಅಂತ ಹೇಳ್ತಾರೆ. ಇದನ್ನು ಕೇಳಿದ ಜೆ ನಾಯ್ಡುಗೆ ಕೈಕಾಲಾಡಲ್ಲ. ಇಮಿಡಿಯೇಟಾಗಿ ಪೊಲೀಸ್ ಅವ್ರಿಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡ್ತಾರೆ. ಪೊಲೀಸ್ ನಿಮ್ಮ ಫ್ರೆಂಡ್ ಯಾವ ಏರಿಯಾಲಿ ಇರೋದು ಅಂತ ಕೇಳಿದಾಗ ಜೆ ನಾಯ್ಡು ಶಿವನಗರ್ ಕಾಲೋನಿ ಅಂತ ಹೇಳ್ತಾರೆ. ಪೊಲೀಸ್ ಅವ್ರಿಗೆ ಈಗ ಈ ಕೇಸ್ನ ಸೀರಿಯಸ್ನೆಸ್ ಏನು ಅಂತ ಅರ್ಥ ಆಗಿರುತ್ತೆ. ಇಮಿಡಿಯೇಟಾಗಿ ಕ್ರೈಮ್ ಸೀನ್ಗೆ ಹೊರಡ್ತಾರೆ. ನಾಯ್ಡು ಫ್ಯಾಮಿಲಿಲಿ ಟೋಟಲ್ ಆಗಿ 4 ಜನ ಇದ್ದಾರೆ. ಒಂದು ಫಿನಾನ್ಷಿಯಲಿ ಸ್ಟೇಬಲ್, ಹೈಲಿ ಎಜುಕೇಟೆಡ್, ಡೀಸೆಂಟ್ ತೆಲುಗು ಫ್ಯಾಮಿಲಿ ಅಂತ ಹೇಳ್ಬೋದು. ಪುರುಷೋತ್ತಮೇ ಹೆಡ್ ಆಫ್ ದ ಫ್ಯಾಮಿಲಿ. ಇವ್ರಿಗೆ 55 ವರ್ಷ. ಮದನಪಲ್ಲಿಯ ಗೌರ್ಮೆಂಟ್ ವುಮೆನ್ಸ್ ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಪುರುಷೋತ್ತಮ್ PhD ಹೋಲ್ಡರ್ ಕೂಡ ಹೌದು. ಪುರುಷೋತ್ತಮ್ನ ಹೆಂಡತಿ ಪದ್ಮಜಾ ನಾಯ್ಡು, ವಯಸ್ಸು 50, IIT ಮಾಸ್ಟರ್ ಮೈಂಡ್ಸ್ ಟ್ಯಾಲೆಂಟ್ ಸ್ಕೂಲಲ್ಲಿ ಮ್ಯಾಥಮೆಟಿಕ್ಸ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ. ಪದ್ಮಜಾ ಬರೀ ಮ್ಯಾಥ್ಸ್ ಟೀಚರ್ ಅಲ್ಲ, ಅವರು ಮ್ಯಾಥಮೆಟಿಕ್ಸಲ್ಲಿ ಗೋಲ್ಡ್ ಮೆಡಲಿಸ್ಟ್ ಕೂಡ ಹೌದು. ಪುರುಷೋತ್ತಮ್ ಮತ್ತು ಪದ್ಮಜಾಗೆ 2 ಹೆಣ್ಮಕ್ಳು. 2ನೇ ಮಗಳು ಸಾಯಿ ದಿವ್ಯಾ, 22 ವರ್ಷ, ಚೆನ್ನೈನ AR ರೆಹಮಾನ್ ಮ್ಯೂಸಿಕಲ್ ಅಕಾಡೆಮಿಯಲ್ಲಿ ಪ್ರೊಫೆಷನಲ್ ಕೋರ್ಸ್ ಮಾಡ್ತಾ ಇರ್ತಾರೆ. ಹಾಗೆ ಮೊದಲನೇ ಮಗಳು ಅಲೈಕ್ಯ ನಾಯ್ಡು, 27 ವರ್ಷ. ಅಲೈಕ್ಯ ಮಧ್ಯಪ್ರದೇಶಲ್ಲಿ ಫಾರೆಸ್ಟ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಒಂದು ಡಿಸಿಪ್ಲಿನ್ಡ್ ಗೌರ್ಮೆಂಟ್ ಜಾಬ್, ರೆಸ್ಪಾನ್ಸಿಬಲ್ ಪೊಸಿಷನ್, 27 ವರ್ಷಕ್ಕಾಗಲೇ ಒಂದು ಸ್ಟೇಬಲ್ ಕೆರಿಯರ್ನ ಅಲೈಕ್ಯ ಬಿಲ್ಡ್ ಮಾಡಾಗಿತ್ತು. ಜಾನ್ವರಿ 2021ನಲ್ಲಿ COVID-19 ಲಾಕ್ಡೌನಿಂದ ಅಲೈಕ್ಯ ಮದನಪಲ್ಲಿಲಿ ಅವ್ರ ಅಪ್ಪ ಅಮ್ಮ ಇರೋ ಮನೆಗೆ ವಾಪಸ್ ಬರಬೇಕಾಗುತ್ತೆ. ಇದು ಇವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್. ಪೊಲೀಸ್ ನಾಯ್ಡು ಫ್ಯಾಮಿಲಿ ಇದ್ದಂಥ ಮನೆ ಹತ್ರ ರೀಚ್ ಆಗ್ತಾರೆ. ಎಷ್ಟೇ ನಾಕ್ ಮಾಡಿದ್ರೂ ಯಾರೂ ಡೋರ್ ಓಪನ್ ಮಾಡ್ತಾ ಇರಲ್ಲ. ಹೋಮ ಮಾಡ್ತಿರೋ ಸೌಂಡು, ಪೂಜೆ ಮಾಡ್ತಿರೋ ಸೌಂಡು, ಹಾಗೆ ಯಾರೋ ಜೋರಾಗಿ ಮಂತ್ರಗಳನ್ನ ಹೇಳ್ತಿರೋ ಸೌಂಡ್ ಎಲ್ಲ ಬರ್ತಾ ಇದೆ. ಬಟ್ ಡೋರ್ ಮಾತ್ರ ಯಾರೂ ಓಪನ್ ಮಾಡ್ತಿಲ್ಲ. ಕಂಟಿನ್ಯೂಸ್ ಆಗಿ ಒಂದು ½ an hour ಡೋರ್ ನಾಕ್ ಆದಮೇಲೆ ಪುರುಷೋತ್ತಮೇ ಬಂದು ಮೇನ್ ಡೋರ್ನ ಓಪನ್ ಮಾಡ್ತಾರೆ. ಡೋರ್ ಓಪನ್ ಆಗಿದ ತಕ್ಷಣ ತುಂಬ ಸ್ಟ್ರಾಂಗ್ ಸ್ಮೆಲ್ ಮತ್ತು ಹೊಗೆ ಬರುತ್ತೆ. ಪೊಲೀಸ್ ಅವರು ಇಮಿಡಿಯೇಟಾಗಿ ಒಳಗೆ ಹೋಗಿ ನೋಡ್ತಾರೆ. ಪೂಜೆ ಸಾಮಾನೆಲ್ಲ ಮನೆ ತುಂಬ ಹಂಡಿರುತ್ತೆ. ಎಲ್ಲಂದ್ರಲ್ಲಿ ತೆಂಗಿನಕಾಯಿ, ಅರಿಶಿನ, ಕುಂಕುಮ ಎಲ್ಲ ಚೆಲ್ಲಿರುತ್ತೆ. ದೇವ್ರ ಮನೆ ಎಲ್ಲ ಚಿಲ್ಲಾಪಿಲ್ಲಿ ಆಗೋಗಿರುತ್ತೆ. ಪೊಲೀಸ್ ಹೌಸ್ ಸರ್ಚ್ ಸ್ಟಾರ್ಟ್ ಮಾಡ್ತಾರೆ. ಅಷ್ಟರಲ್ಲಿ ಪದ್ಮಜ ಕಿರ್ಚಕ್ಕೆ ಶುರು ಮಾಡ್ತಾರೆ. ಶೂ ಹಾಕ್ಕೊಂಡು ಒಳಗೆ ಬಂದಿದ್ದೀರಾ, ಇಲ್ಲಿ ಶಿವ ಇದ್ದಾನೆ, ನೀವು ಈ ಥರ ಎಲ್ಲ ನಮ್ಮ ಮನೇನ ಅಪವಿತ್ರ ಮಾಡಿದ್ರೆ ನಾಳೆ ಬೆಳಗ್ಗೆ ನಮ್ಮ ಮಕ್ಕಳು ಮತ್ತೆ ಬದುಕು ಬರಲ್ಲ, ದಯವಿಟ್ಟು ಆಚೆ ಹೋಗಿ ಅಂತ ಹೇಳಕ್ಕೆ ಶುರು ಮಾಡ್ತಾರೆ.
పాదాలకంతా నమస్కారం చేస్తాను. ಸರ್ಚ್ ಮಾಡಬೇಕಾದ್ರೆ ಮನೆಯ ಗ್ರೌಂಡ್ ಫ್ಲೋರಲ್ಲಿ ಒಂದು ಬಾಡಿ ಸಿಗುತ್ತೆ. ಮೊದಲನೇ ಬಾಡಿ ಸಾಯಿ ದಿವ್ಯಾದು. ಸಾಯಿ ದಿವ್ಯಾನ ಕಂಪ್ಲೀಟಾಗಿ ಬೆತ್ತಲೆ ಮಾಡಿ ಒಂದು ರೆಡ್ ಕಲರ್ ಕ್ಲಾತ್ನ ಅವಳ ಬಾಡಿ ಸುತ್ತಿ ಅವಳ ತಲೆ ಕೂದಲನ್ನ ಕತ್ತರಿಸಿ ಬಾಯಲ್ಲಿ ಒಂದು ಕಾಪರ್ ಕಳಸ ಇಟ್ಟು ತ್ರಿಶೂಲನ ತಲೆಗೆ ಚುಚ್ಚಿ ಸಾಯಿಸಿರ್ತಾರೆ. ಹೆಣದ ಸುತ್ತ ತೆಂಗಿನಕಾಯಿ, ಕರ್ಪೂರ ಹಾಗೆ ಕೆಲವು ಮಂತ್ರದ ಪುಸ್ತಕಗಳನ್ನು ಜೋಡಿಸಿರ್ತಾರೆ. ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೇ ಭಯ ಆಗ್ತಿದೆ. ಸರ್ಚ್ ಕಂಟಿನ್ಯೂ ಆಗುತ್ತೆ. ಈಗ ಮನೆಯ ಫಸ್ಟ್ ಫ್ಲೋರ್ಗೆ ಹೋಗ್ತಾರೆ. ಎಲ್ಲ ಕಡೆ ರಕ್ತದ ಮಾರ್ಕು, ಇನ್ಫ್ಯಾಕ್ಟ್ ನೀರು ಥರ ರಕ್ತ ಚೆಲ್ಲಿರುತ್ತೆ. ಒಂದು ರೂಮ್ ಒಳಗೆ ಹೋಗಿ ನೋಡಿದಾಗ ಅಲ್ಲಿ ಅಲೇಖ್ಯ ಬಾಡಿ ಕೂಡ ಬಿದ್ದಿರುತ್ತೆ. ಅಲೇಖ್ಯ ತಲೆಗೆ ಜೋರಾದ ಏಟ್ ಬಿದ್ದಿರುತ್ತೆ. ಅದರಿಂದ ಅವಳ ತಲೆನೇ ಜಜ್ಜೋಗಿರುತ್ತೆ. ಅವಳ ಬಾಡಿ ಪಕ್ಕ ಒಂದು ಡಂಬಲ್ ಕೂಡ ಬಿದ್ದಿರುತ್ತೆ. ಇದನ್ನು ನೋಡಿ ಪೊಲೀಸ್ ಅವ್ರಿಗೆ ಅಲ್ಲಿ ಏನು ನಡೆದಿದೆ ಅಂತ ಗೊತ್ತಾಗುತ್ತೆ. ಇಷ್ಟೆಲ್ಲ ನಡೀತಾ ಇದ್ರು ಪುರುಷೋತ್ತಮ್ ಮಾತ್ರ ತುಂಬ ಸಮಾಧಾನದಿಂದ ಏನೂ ಆಗೇ ಇಲ್ಲ ಅನ್ನೋ ಥರ ವರ್ತಿಸ್ತಾ ಇರ್ತಾರೆ. ಪೊಲೀಸ್ ಅವರು ಪುರುಷೋತ್ತಮ್ನ ಕೇಳ್ತಾರೆ, ಸರ್ ಏನಾಯಿತು, ಏನಿದೆಲ್ಲ, ಯಾರು ನಿಮ್ಮ ಮಕ್ಕಳನ್ನ ಸಾಯಿಸಿದ್ದು, ಯಾರಾದರೂ ನಿಮಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರಾ ಅಂತ ಪೊಲೀಸ್ ಎಲ್ಲ ಕಡೆಯಿಂದನೂ ಕೇಸ್ನ ಅನಲೈಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಬಟ್ ಪುರುಷೋತ್ತಮ್ ಕೊಟ್ಟಂಥ ಆನ್ಸರ್ ಕೇಳಿ ಎಲ್ಲರಿಗೂ ಶಾಕ್ ಆಗುತ್ತೆ. ಇನ್ಫ್ಯಾಕ್ಟ್ ಅದು ಒಬ್ಬ ವೆಲ್ ಎಜುಕೇಟೆಡ್ ವ್ಯಕ್ತಿ ಬಾಯಲ್ಲಿ ಇಂಥ ಮಾತಾ ಅನಿಸುತ್ತೆ. ಪುರುಷೋತ್ತಮ್ ಪ್ರಕಾರ ಅವ್ರ ಮಕ್ಕಳು ಮೈಯಲ್ಲಿ ದುಷ್ಟಶಕ್ತಿಗಳು ಅಂದರೆ ದೆವ್ವಗಳು ಸೇರ್ಕೊಂಡಿದೆ ಅಂತ ಅವರು ನಂಬಿರ್ತಾರೆ. ಇದಕ್ಕೆಲ್ಲ ಕಾರಣ ಅವ್ರು ಮಾಡಿರೋ ಪಾಪಗಳು. ಸೊ ಈಗ ಮಕ್ಕಳನ್ನ ಶುದ್ಧಿಗೊಳಿಸ್ಬೇಕು, ಅದಕ್ಕೋಸ್ಕರ ಈ ಪೂಜೆ, ಹೋಮ ಇದನ್ನೆಲ್ಲ ಮಾಡಿಸ್ತಾ ಇರ್ತಾರೆ. ಈ ಪೂಜೆಯ ಪ್ರಕಾರ ಕಲಿಯುಗದ ಕೊನೆ ದಿನ ನರಬಲಿ ಕೊಟ್ಟರೆ ಅವರು ಸತ್ಯಯುಗದ ಮೊದಲನೇ ದಿನ ಅಂದರೆ 25th January ಮತ್ತೆ ಅದೇ ದೇಹದಲ್ಲಿ ಪೂರ್ತಿ ಶುದ್ಧಿಯಾಗಿ ವಾಪಸ್ ಬರ್ತಾರೆ ಅಂತ ನಂಬಿರ್ತಾರೆ. ಇದೇ ವಿಷಯನ ಅವರು ಪೊಲೀಸವ್ರ ಹತ್ರ ಕೂಡ ಶೇರ್ ಮಾಡ್ಕೊಳ್ತಾರೆ. ಹಾಗೆ ದಯವಿಟ್ಟು ವಾಪಸ್ ಹೋಗಿ ಈ ಪೂಜೆ ಪ್ರಕಾರ ಈಗ ನಾನು ಮತ್ತು ನನ್ನ ಹೆಂಡತಿ ಕೂಡ ನಮ್ಮ ಜೀವನ ಈ ಪೂಜೆಗೆ ಅರ್ಪಿಸ್ಬೇಕು, ಇಲ್ಲ ಅಂದರೆ ಬೆಳಗ್ಗೆ ಅಷ್ಟರಲ್ಲಿ ನನ್ನ ಮಕ್ಕಳು ಮತ್ತೆ ಹುಟ್ಟಿ ಬರಲ್ಲ ಅಂತ ಹೇಳ್ತಾರೆ. ಪೊಲೀಸ್ ಅವ್ರಿಗೆ ಆಶ್ಚರ್ಯ ಆಗುತ್ತೆ, ಇದೇನಿದು, ಇವ್ರು ನಿಜವಾಗ್ಲೂ ಇನ್ನೂ ಅವ್ರ ಮಕ್ಕಳು ಮತ್ತೆ ಹುಟ್ಟಿ ಬರ್ತಾರೆ ಅಂತ ನಂಬ್ಕೊಂಡಿದ್ದಾರಾ ಅಂತ. ಪೊಲೀಸ್ ಅವರು ಇದನ್ನೆಲ್ಲ ಕೇಳಿಸ್ಕೊಳ್ಳಲ್ಲ, ಇವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಕೊರೋನಾ ಟೈಮ್ ಆಗಿರೋದ್ರಿಂದ ಪೊಲೀಸ್ ಅವ್ರಿಗೆ ಪುರುಷೋತ್ತಮ್ ಮತ್ತು ಪದ್ಮಜಾನ ಡೈರೆಕ್ಟಾಗಿ ಅರೆಸ್ಟ್ ಮಾಡೋಕ್ಕಾಗಲ್ಲ. ಫಸ್ಟು COVID-19 ಟೆಸ್ಟ್ ಮಾಡಿಸ್ತಾರೆ. ಕೋವಿಡ್ ಟೆಸ್ಟ್ ಮಾಡಿಸೋ ಅಷ್ಟರಲ್ಲಿ ಪದ್ಮಜ ಅವರ ಬಿಹೇವಿಯರ್ ಫುಲ್ಲು ಚೇಂಜ್ ಆಗಿರುತ್ತೆ. ಈಗ ಪದ್ಮಜ ಅವ್ರನ್ನ ಅವರು ದೇವರು ಅಂತ ಹೇಳ್ಕೊಳಕ್ಕೆ ಶುರು ಮಾಡ್ತಾರೆ. ಹಾಗೆ ಕೊರೋನಾ ಚೀನಾಯಿಂದ ಬಂದಿರೋದಲ್ಲ, ನನ್ನ ಬಾಡಿ ಪಾರ್ಟಿಕಲ್ಸಿಂದ ಬಂದಿರೋದು ಅಂತ ಹುಚ್ಚುಚ್ಚಾಗಿ ಕಿರ್ಚಾಡ್ತಾ ಇರ್ತಾರೆ. శివ బాడీ పార్టికల్ నుంచే కరోనా వచ్చింది. ఈ కలి సంహార చేసేటప్పుడు మిగిలిన చెత్త ఉంది కదా, ఆ దులపడానికే నేను కరోనా వైరస్ ని నా బాడీ పార్టికల్ నుంచే పంపించాను. చైనా నుంచి రాలేదు. ನಾಯ್ಡು ಫ್ಯಾಮಿಲಿ ಶಿವನಗರ್ ಕಾಲೋನಿಗೆ ಬಂದು 6 ತಿಂಗಳಷ್ಟೇ ಆಗಿರುತ್ತೆ. ಇದಕ್ಕೆ ಮುಂಚೆ ಅವರು ಪ್ರಸನ್ನ ನಗರ್ ಕಾಲೋನಿಯಲ್ಲಿ ಇರ್ತಾರೆ. ಸ್ಟಾರ್ಟಿಂಗಲ್ಲಿ ಎಲ್ಲ ನಾರ್ಮಲ್ ಆಗೇ ಇರುತ್ತೆ. ಹೋಗ್ತಾ ಹೋಗ್ತಾ ಅವ್ರ ಅಕ್ಕಪಕ್ಕದ ಮನೆಯವರು ಅಬ್ಸರ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾಯ್ಡು ಫ್ಯಾಮಿಲಿಲಿ ಯಾರೂ ಆಚೆನೇ ಬರಲ್ಲ, ಯಾರ ಹತ್ರನೂ ಮಾತು ಕೂಡ ಆಡ್ತಾ ಇರಲ್ಲ. ಅವ್ರನ್ನ ಅವರು ಐಸೋಲೇಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಯಾವಾಗಾದರೂ ಒಂದೊಂದು ಸತಿ ಮಾತ್ರ ಪುರುಷೋತ್ತಮ್ ಏನಾದರೂ ಬೇಕಾಗಿರೋ ವಸ್ತುಗಳನ್ನ ತಗೊಳಕ್ಕೆ ಆಚೆ ಬರ್ತಿರ್ತಾರೆ. ಅದು ತುಂಬ ರೇರ್ ಆಗಿ ಜನರ ಕಣ್ಣಿಗೆ ಬೀಳ್ತಾ ಇರ್ತಾರೆ. ಸೈಕಾಲಜಿ ಪ್ರಕಾರ ಈ ಥರ ನಮ್ಮನ್ನ ನಾವು ಒಂದು ಮನೆ ಒಳಗಡೆ ಐಸೋಲೇಟ್ ಮಾಡಿಕೊಂಡ್ರೆ ನಮಗೆ ಗೊತ್ತಿಲ್ಲದೆ ನಾವು ಶೇರ್ಡ್ ಬಿಲೀಫ್ ಸಿಸ್ಟಮಲ್ಲಿ ಬದುಕೋಕ್ಕೆ ಶುರು ಮಾಡಿರ್ತೀವಿ. ಪದೇ ಪದೇ ಯಾವುದೇ ಚಾಲೆಂಜಸ್ ಇಲ್ಲದೆ ನಾವು ಒಂದು ವಿಷಯನ ಒಂಟಿಯಾಗಿ ಚಿಂತೆ ಮಾಡ್ತಾ ಇದ್ರೆ ಅದನ್ನೇ ರಿಯಾಲಿಟಿ ಅಂತ ನಂಬಕ್ಕೆ ಶುರು ಮಾಡ್ತೀವಿ. ಹಾಗೆ ನಮ್ಮ ಜೊತೇಲಿ ಇರೋರೆಲ್ಲ ಅಂದರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಅದೇ ನಂಬಿಕೆಯಲ್ಲಿ ಬದುಕ್ತಾ ಇರ್ತಾರೆ. ಇದೇ ಥರ ಸೇಮ್ ಡೆಲ್ಲಿಲಿ ಒಂದು ಕೇಸ್ ಆಗಿತ್ತು, ಬುರಾರಿ ಕೇಸ್ ಅಂತ. 2018ರಲ್ಲಿ 10 ಜನ ಜಾಯಿಂಟ್ ಫ್ಯಾಮಿಲಿ ಮೆಂಬರ್ಸ್ 80 ವರ್ಷದಿಂದ 15 ವರ್ಷದವರೆಗೂ ಎಲ್ಲ ವಯಸ್ಸವರು ಇರ್ತಾರೆ. ಒಂದೇ ರಾತ್ರಿ ಒಂದೇ ಮನೆಯಲ್ಲಿ ಅಷ್ಟು ಜನ ನೇಣು ಹಾಕೊಂಡು ಸತ್ತಿರ್ತಾರೆ. ಸೇಮ್ ರೀಸನ್, ಶೇರ್ಡ್ ಬಿಲೀಫ್ ಸಿಸ್ಟಮ್. ಲೆಟ್ಸ್ ಗೆಟ್ ಬ್ಯಾಕ್ ಟು ನಾಯ್ಡು ಫ್ಯಾಮಿಲಿ ಕೇಸ್. ಇನ್ವೆಸ್ಟಿಗೇಷನಲ್ಲಿ ಪೊಲೀಸ್ ಅವರು ಪುರುಷೋತ್ತಮ್ ನಾಯ್ಡುನ ಇಂಟ್ರೋಗೇಟ್ ಮಾಡಿದಾಗ ಪುರುಷೋತ್ತಮ್ ಹೇಳಿರ್ತಾರೆ, ನನ್ನ 2 ಮಕ್ಕಳು ಮುಂಚೆ ಥರ ಇಲ್ಲ, ಸುಮ್ಮನೆ ಅವ್ರ ಪಾಡಿಗೆ ಅವರು ರೂಮಲ್ಲಿ ಇರ್ತಿದ್ರು, ಅವ್ರು ನಮ್ಮ ಹತ್ರ ಮಾತಾಡ್ತಿರ್ಲಿಲ್ಲ, ಅವ್ರ ಫೀಲಿಂಗ್ಸ್ ಏನು ಶೇರ್ ಕೂಡ ಮಾಡ್ಕೊತಾ ಇರಲಿಲ್ಲ. ನಮ್ಮ ದೊಡ್ಡ ಮಗಳು ಅಲೈಕ್ಯ ಏನಾದರೂ ಕೇಳಿದ್ರೆ ವಿಚಿತ್ರವಾಗಿ ರಿಪ್ಲೈ ಮಾಡ್ತಾ ಇದ್ಲು. ಅವಳು ದೇವರು ಅಂತ ಹೇಳ್ಕೊತಾ ಇದ್ಲು. ನನ್ನ ಹತ್ರ ಸೂಪರ್ ನ್ಯಾಚುರಲ್ ಪವರ್ಸ್ ಇದೆ, ಯಾರನ್ನಾದರೂ ಸಾಯಿಸ್ಬೋದು, ಯಾರನ್ನ ಬೇಕಾದರೂ ಬದುಕಿಸ್ಬೋದು ಅಂತೆಲ್ಲ ಮಾತಾಡ್ತಿದ್ಲು. ಮುಂದೆ ಪ್ರಪಂಚದಲ್ಲಿ ಏನಾಗುತ್ತೆ ಅದು ನನಗೆ ಗೊತ್ತು ಅಂತ ಹೇಳ್ತಿದ್ಲು. ತುಂಬ ವಿಚಿತ್ರವಾಗಿ ನಡ್ಕೊತಿದ್ಲು ಅಂತ ಹೇಳ್ತಾರೆ.
ಹಾಗೆ ನನ್ನ ಚಿಕ್ಕ ಮಗಳು ಸಾಯಿ ದಿವ್ಯಾಗೆ ಮನೆ ಒಳಗಡೆ ದೆವ್ವಗಳು ಕಾಣಿಸ್ಕೊತಾ ಇತ್ತು. ಆ ದೆವ್ವಗಳು ಅವಳನ್ನ ಸಾಯೋದಕ್ಕೆ ಫೋರ್ಸ್ ಮಾಡ್ತಾ ಇದ್ವು ಅಂತ ಕೂಡ ಹೇಳ್ತಾರೆ. ಕೊಲೆ ಆಗೋಕ್ಕಿಂತ ಒಂದು 10 ದಿನ ಮುಂಚೆ ಅಂದರೆ January 15th ಸಾಯಿ ದಿವ್ಯಾ ನಾರ್ಮಲ್ ಆಗೇ ಇರ್ತಾಳೆ. ಸಂಜೆ ಅವ್ರ ನಾಯಿನ ಕರ್ಕೊಂಡು ವಾಕಿಂಗ್ ಎಲ್ಲ ಹೋಗಿ ಬಂದಿರ್ತಾಳೆ. ವಾಪಸ್ ಬಂದ ಮೇಲೆ ತುಂಬಾ ವಿಚಿತ್ರವಾಗಿ ಬಿಹೇವ್ ಮಾಡ್ತಿರ್ತಾಳೆ. ಇದನ್ನು ನೋಡಿದಂಥ ಅಲೈಕ್ಯ ಸಾಯಿ ದಿವ್ಯಾ ಮೈಯಲ್ಲಿ ದೆವ್ವ ಇದೆ, ಇದನ್ನು ಹೀಗೆ ಬಿಟ್ಟರೆ ಸಾಯಿ ದಿವ್ಯಾನ ಸಾಯಿಸೇ ಬಿಡುತ್ತೆ ಅಂತ ಹೇಳ್ತಾಳೆ. ಅವ್ರ ಅಪ್ಪ ಅಮ್ಮಂಗೂ ಇದನ್ನೇ ಹೇಳಿ ಕನ್ವಿನ್ಸ್ ಕೂಡ ಮಾಡಿಬಿಡ್ತಾಳೆ. ಇದನ್ನೆಲ್ಲ ನೋಡ್ತಿದ್ದಂಥ ಪುರುಷೋತ್ತಮ್ ಅಲೈಕ್ಯ ಹೇಳ್ತಿರೋದೇ ನಿಜ ಅಂತ ಅಂದ್ಕೊಂಡು 23ನೇ ತಾರೀಕು ರಾಮಯ್ಯ ಅಂತ ಒಬ್ಬ ಮಾಂತ್ರಿಕನ್ನ ಮನೆಗೆ ಕರೆಸಿ ಹೋಮ ಮಾಡಿಸ್ತಾರೆ. ಹೋಮ ನಡೆದಾದ್ಮೇಲೆ ಎಲ್ಲ ಸರಿ ಹೋಗಬೇಕಿತ್ತು. ಆದರೆ ಅವ್ರ ಮನೇಲಿ ಏನೂ ಸರಿ ಹೋಗಲ್ಲ. ಸಾಯಿ ದಿವ್ಯಾ ಕಂಡೀಷನ್ ಕೂಡ ಹಾಗೇ ಇರುತ್ತೆ. ಇದೇ ಕಾರಣಕ್ಕೆ ಅವರು ಮತ್ತೆ 24ನೇ ತಾರೀಕು ರಾಮಯ್ಯಂಗೆ ಕಾಲ್ ಮಾಡ್ತಾರೆ. ಆದರೆ ರಾಮಯ್ಯ ಕಾಲ್ ಪಿಕ್ ಮಾಡಲ್ಲ. ಈಗ ಪುರುಷೋತ್ತಮ್ ಮತ್ತು ಪದ್ಮಜ ಮತ್ತಷ್ಟು ಪ್ಯಾನಿಕ್ ಆಗ್ತಾರೆ. ಇದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ಅಲೇಖ್ಯ ಫಿಯರ್ ಸೈಕಾಲಜಿ ಗೇಮ್ನ ಪ್ಲೇ ಮಾಡೋಕ್ಕೆ ಶುರು ಮಾಡ್ತಾಳೆ. ಅಲೇಖ್ಯ ಅವಳ ಅಪ್ಪ ಅಮ್ಮಂಗೆ ಹೇಳ್ತಾಳೆ, ಟೈಮ್ ಆಗೋಗಿದೆ, ಸಾಯಿ ದಿವ್ಯಾ ಸಾಯೋದಂತೂ ಗ್ಯಾರಂಟಿ, ಅವಳೇ ಸತ್ತರೆ ಮತ್ತೆ ಯಾವತ್ತೂ ವಾಪಸ್ ಬರಲ್ಲ. ಅದ್ರ ಬದಲು ನಾವು ಅವಳನ್ನ ದೇವ್ರಿಗೆ ನರಬಲಿ ಕೊಡೋಣ. ನನಗೆ ಪೂಜೆಯ ಸಂಪೂರ್ಣ ವಿಧಾನಗಳು ಗೊತ್ತು. ನಾವು ಅವಳನ್ನ ದೇವ್ರಿಗೆ ಅರ್ಪಿಸಿದ್ರೆ ಅವಳು ಮತ್ತೆ ನಾಳೆ ಬೆಳಗ್ಗೆ ಜೀವಂತವಾಗಿರ್ತಾಳೆ. ಹಾಗೆ ಅವಳೆಲ್ಲ ಪಾಪಗಳು ಕಳೆಯುತ್ತೆ. ಅವಳ ಜೊತೆ ನಾವು ಎಲ್ಲರೂ ದೇವ್ರಿಗೆ ನಮ್ಮನ್ನು ನಾವು ಅರ್ಪಿಸ್ಕೊಂಡ್ರೆ ನಮ್ಮ ಎಲ್ಲ ಪಾಪಗಳು ಕಳೆಯುತ್ತೆ. ನಾವೆಲ್ಲರೂ ಪರಿಶುದ್ಧವಾಗಿ ನಾಳೆ ಬೆಳಗ್ಗೆ ಸೂರ್ಯ ಹುಟ್ಟಿದ ತಕ್ಷಣ ಅದೇ ದೇಹದಲ್ಲಿ ಜೀವಂತವಾಗಿರ್ತೀವಿ ಅಂತ ಅವ್ರ ಅಪ್ಪ ಅಮ್ಮನ ಹತ್ರ ಹೇಳ್ತಾಳೆ. ಮನೆಯವರೆಲ್ಲ ಇದಕ್ಕೆ ಒಪ್ಕೊಳ್ತಾರೆ. ಅಲೇಖ್ಯ ಈಗ ಪುನರ್ಜನ್ಮ ಪಡ್ಕೊಳ್ಳೋಕ್ಕೆ ಬೇಕಾಗಿರೋ ವಿಧಿವಿಧಾನಗಳನ್ನ ಮಾಡೋಕ್ಕೆ ಶುರು ಮಾಡ್ತಾಳೆ. ಅಲೇಖ್ಯ ಇದನ್ನು ಯೂಟ್ಯೂಬ್ ಮತ್ತು ಕೆಲವು ಮಾಂತ್ರಿಕ ಪುಸ್ತಕಗಳಿಂದ ಓದಿದ್ಲಂತೆ. 24ನೇ ತಾರೀಕು ಮಧ್ಯಾಹ್ನ 12 ಗಂಟೆ ಅಲೇಖ್ಯ ಸಾಯಿ ದಿವ್ಯಾನ ಕಂಪ್ಲೀಟಾಗಿ ಬೆತ್ತಲೆ ಮಾಡಿ ಒಂದು ಕೆಂಪು ಬಣ್ಣದ ಬಟ್ಟೆನ ಅವಳಿಗೆ ಸುತ್ತಿ ಅವಳನ್ನ ದೇವ್ರ ಮನೆಗೆ ಕರ್ಕೊಂಡು ಹೋಗಿ ಅವಳ ಕೂದಲನ್ನ ಕತ್ತರಿಸಿ ಬಾಯಲ್ಲಿ ಒಂದು ಕಾಪರ್ ಕಳಸನ ಇಟ್ಟು ತಲೆಯ ಹಿಂಬದಿಯಿಂದ ತ್ರಿಶೂಲನ ಚುಚ್ಚಿ ಸಾಯಿಸ್ಬಿಡ್ತಾಳೆ. ಇದೆಲ್ಲ ನಡಿಬೇಕಾದ್ರೆ ಅವ್ರ ತಂದೆ ತಾಯಿನೂ ಅಲ್ಲೇ ಕೂತ್ಕೊಂಡು ಇದನ್ನ ನೋಡ್ತಾ ಇದ್ದಾರೆ. ತ್ರಿಶೂಲನ ಚುಚ್ಚಿದ ತಕ್ಷಣ ಸಾಯಿ ದಿವ್ಯಾ ಸಾಯಲ್ಲ. ಕಂಟಿನ್ಯೂಸ್ ಆಗಿ 4 ಗಂಟೆ ಅವಳು ನೋವಿಂದ ನರಳುತ್ತಾ ಇರ್ತಾಳೆ. ಅಲೇಖ್ಯ ಅವ್ರ ತಂದೆಗೆ ಸಾಯಿ ದಿವ್ಯಾ ಸಾಯೋವರೆಗೂ ನೀವು ಗಂಟೆನ ಬಾರಿಸ್ತಾ ಇರಿ, ಗಂಟೆ ಸೌಂಡ್ಗೆ ಸಾಯಿ ದಿವ್ಯಾಗೆ ನೋವು ಕಮ್ಮಿ ಆಗುತ್ತೆ ಅಂತ ಹೇಳಿರ್ತಾಳೆ. ಅದಕ್ಕೆ ಪುರುಷೋತ್ತಮ್ ಅದನ್ನೇ ಮಾಡ್ತಾ ಇರ್ತಾರೆ. 4 ಗಂಟೆ ಕಂಟಿನ್ಯೂಸ್ ಆಗಿ ಸಾಯಿ ದಿವ್ಯಾ ಸಾಯೋವರೆಗೂ ಪುರುಷೋತ್ತಮ್ ಗಂಟೆ ಬಾರಿಸಿರ್ತಾರೆ. ಈಗ ಅಲೇಖ್ಯಳ ಸರ್ದಿ. ಸಾಯಿ ದಿವ್ಯಾ ಸತ್ತ ಮೇಲೆ ಅಲೇಖ್ಯ ಅವ್ರ ಅಮ್ಮಂಗೆ ಹೇಳ್ತಾಳೆ, ಯಾವುದಾದ್ರೂ ಒಂದು ಹೆವಿ ಆಬ್ಜೆಕ್ಟಿಂದ ನನ್ನ ತಲೆಗೆ ಜೋರಾಗಿ ಹೊಡಿರಿ, ನಾನು ಎಷ್ಟು ನೋವನ್ನ ಅನುಭವಿಸ್ತೀನಿ ಅಷ್ಟು ನನ್ನ ಪಾಪಗಳು ಕಳೆಯುತ್ತೆ, ನಾನು ಸತ್ಯಯುಗದಲ್ಲಿ ಪರಿಶುದ್ಧವಾಗಿ ಹುಟ್ಟುತ್ತೀನಿ ಅಂತ. ಪದ್ಮಜಾಗೆ ಇದನ್ನು ಮಾಡೋಕ್ಕೆ ಧೈರ್ಯ ಬರ್ತಾ ಇಲ್ಲ. ಆದರೆ ಅಲೈಕ್ಯ ಬಿಡಲ್ಲ. ನೀವೇನಾದರೂ ಈಗ ನನ್ನನ್ನು ಸಾಯಿಸಲಿಲ್ಲ ಅಂದರೆ ನಾಳೆ ಬೆಳಗ್ಗೆ ಸಾಯಿ ದಿವ್ಯಾ ಮತ್ತೆ ಹುಟ್ಟಿ ಬರಲ್ಲ ಅಂತ ಎದುರಿಸ್ತಾಳೆ. ಬೇರೆ ದಾರಿ ಇಲ್ಲದೆ ಪದ್ಮಜ ಅಲೇಖ್ಯಂಗೂ ಒಂದು ಡಂಬಲ್ ತಗೊಂಡು ಜೋರಾಗಿ ಹೊಡೆದು ಸಾಯಿಸ್ಬಿಡ್ತಾಳೆ. ಮಕ್ಕಳಿಬ್ರು ಸತ್ತಿದ್ದಾಯಿತು. ಈಗ ಪುರುಷೋತ್ತಮ್ ಹಾಗೂ ಪದ್ಮಜಾಳ ಸರ್ದಿ. ಪುರುಷೋತ್ತಮ್ಗೆ ಒಂದು ಥಾಟ್ ಬರುತ್ತೆ, ನಾವಿಬ್ರು ಸತ್ತ ಮೇಲೆ ಮತ್ತೆ ಹುಟ್ಟಿಲ್ಲ ಅಂದರೆ ನಮ್ಮ ಮಕ್ಕಳು ಹುಟ್ಟಿ ಬರ್ತಾರಲ್ವ, ಅವ್ರನ್ನ ಯಾರು ನೋಡ್ಕೊತಾರೆ ಅಂತ. ಅದಕ್ಕೆ ಪುರುಷೋತ್ತಮ್ ಅವ್ರ ಫ್ರೆಂಡ್ ಜೆ ನಾಯ್ಡುಗೆ ಕಾಲ್ ಮಾಡಿ ಇರೋ ವಿಷಯನೆಲ್ಲ ಹೇಳಿ, ನಾವೇನಾದರೂ ಮತ್ತೆ ಹುಟ್ಟಿಲ್ಲ ಅಂದರೆ ನೀನು ನಮ್ಮ ಮಕ್ಕಳನ್ನ ನೋಡ್ಕೊ ಅಂತ ಹೇಳ್ತಾರೆ. ಜೆ ನಾಯ್ಡುಗೆ ತುಂಬಾ ಭಯ ಆಗುತ್ತೆ. ಅವರು ಪೊಲೀಸವ್ರಿಗೆ ಕಾಲ್ ಮಾಡಿ ವಿಷಯ ಮುಟ್ಟಿಸ್ತಾರೆ. ಇದೊಂದು ಕಾಲ್ ಬಂದಿರಲಿಲ್ಲ ಅಂದರೆ ಅವರೆಲ್ಲ ಸತ್ತು ಎಷ್ಟು ದಿನ ಆದಮೇಲೆ ವಿಷಯ ಗೊತ್ತಾಗ್ತಾ ಇತ್ತೋ ಏನೋ. 27th of January ಇನ್ವೆಸ್ಟಿಗೇಷನ್ ಆದಮೇಲೆ ಪದ್ಮಜ ಮತ್ತು ಪುರುಷೋತ್ತಮ್ನ ಸೆಷನ್ ಕೋರ್ಟ್ಗೆ ಪ್ರೆಸೆಂಟ್ ಮಾಡ್ತಾರೆ. ಕೋರ್ಟ್ 14 days ಪೊಲೀಸ್ ರಿಮೆಂಡ್ ಮತ್ತು ಸೈಕಲಾಜಿಕಲ್ ಆ್ಯಂಡ್ ಸೈಕಿಯಾಟ್ರಿಕ್ ಇವ್ಯಾಲ್ಯೂಯೇಷನ್ ಮಾಡಿಸ್ಬೇಕು ಅಂತ ಆರ್ಡರ್ ಪಾಸ್ ಮಾಡುತ್ತೆ. ಸೈಕಿಯಾಟ್ರಿಕ್ ಅಸೆಸ್ಮೆಂಟ್ ಆದಮೇಲೆ ಡಾಕ್ಟರ್ ಅವರಿಬ್ರಿಗೂ ಶೇರ್ಡ್ ಸೈಕಿಯಾಟಿಕ್ ಡಿಸಾರ್ಡರ್ ಇದೆ ಅಂತ ಕನ್ಫರ್ಮ್ ಮಾಡ್ತಾರೆ. ಇದೊಂದು ರೇರ್ ಮೆಡಿಕಲ್ ಕಂಡೀಷನ್. ಒಬ್ಬ ವ್ಯಕ್ತಿ ಅವ್ರ ಮೈಂಡಲ್ಲಿರೋ ಡಿಲ್ಯೂಷನ್ಸ್ನ ಇನ್ನೊಬ್ಬ ವ್ಯಕ್ತಿ ಮೈಂಡ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇರ್ತಾರೆ. ಇಬ್ಬರೂ ಕೂಡ ಈಗ ಒಂದೇ ಥರ ಯೋಚನೆ ಮಾಡೋಕ್ಕೆ, ಒಂದೇ ಥರ ಫೀಲ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ಕೇಸಲ್ಲಿ ಅಲೇಖ್ಯ ಅವಳ ಮೈಂಡಲ್ಲಿ ಇದ್ದಿದ್ದನ್ನೆಲ್ಲ ಅವ್ರ ಮನೆಯವರ ತಲೆಗೆ ತುಂಬ್ತಾ ಇದ್ಲು. ಹಾಗೆ ಇವರೆಲ್ಲ ಐಸೋಲೇಟ್ ಮಾಡ್ಕೊಂಡಿದ್ದು ಇದಕ್ಕೊಂದು ಮೇನ್ ರೀಸನ್ ಆಗುತ್ತೆ. ಇನ್ನೂ ಒಂದು ಶಾಕಿಂಗ್ ವಿಷಯ ಏನಂದರೆ, ಈ ಕೇಸ್ ಕ್ಲೋಸ್ ಆಗಿಲ್ಲ. ಫೈನಲ್ ಜಡ್ಜ್ಮೆಂಟ್ ಕೂಡ ಬಂದಿಲ್ಲ. ಇನ್ನೂ ಕೋರ್ಟಲ್ಲಿ ಹಿಯರಿಂಗ್ಸ್ ನಡೀತಾನೇ ಇದೆ. ಯಾರಿಗೂ ನ್ಯಾಯ ಸಿಕ್ಕಿಲ್ಲ. ಇದರಲ್ಲಿ ಯಾರ್ದು ತಪ್ಪು, ಯಾರಿಗೆ ನ್ಯಾಯ ಸಿಗಬೇಕು ಅಂತ ನಮಗಂತೂ ಗೊತ್ತಾಗ್ತಿಲ್ಲ.
ನಂಬಿಕೆಗೂ ಮೂಢನಂಬಿಕೆಗೂ ಇರೋ ವ್ಯತ್ಯಾಸನ ತಿಳ್ಕೊಳ್ಳೋದು ತುಂಬಾ ಮುಖ್ಯ. ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ ಆ್ಯಂಡ್ ಮೇಕ್ ಶ್ಯೂರ್ ಟು ಹಿಟ್ ದಟ್ ಸಬ್ಸ್ಕ್ರೈಬ್ ಬಟನ್. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್ ಆ್ಯಂಡ್ ಯೋರ್ ಫ್ಯಾಮಿಲಿ.